ನಮಸ್ಕಾರ ಎಲ್ಲರಿಗೂ ನಮ್ಮ ವಿಡಿಯೋಗೆ ಮತ್ತೆ ಸ್ವಾಗತ. ಮೊದಲನೇದಾಗಿ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಮತ್ತು ನಮ್ಮ ತಾತ ನಂದಿ ಟೆಂಪಲ್ ಮತ್ತು ಈಶಾ ಫೌಂಡೇಶನ್ಗೆ ನಮಗೆ ಹೊಸ ವರ್ಷದಲ್ಲಿ ಮೊದಲನೇ ಹಬ್ಬ ಅಂದರೆ ಮಕರ ಸಂಕ್ರಾಂತಿ. ಮಕರ ಸಂಕ್ರಾಂತಿಯಲ್ಲಿ ರೈತರು ಅವರು ಬೆಳೆದಿರುವ ಧಾನ್ಯ ಮತ್ತು ಬೇರೆ ಆದ ಭತ್ತ ಎಲ್ಲವನ್ನು ತಂದು ಪೂಜೆ ಮಾಡುತ್ತಾರೆ. ಚಿರಾಕಾಶಮಾಕಾಶವಾಸಂ ಭಜೇನ ನಿರಾಕಾರ. ಈಗ ನಾವು ಹೋಗ್ತಿರೋದು ನಂದಿ ದೇವಸ್ಥಾನಕ್ಕೆ, ಬನ್ನಿ ಹೋಗೋಣ. ನಾವು ಇವತ್ತು ಹೋಗ್ತಿರೋದು ಚಿಕ್ಕಬಳ್ಳಾಪುರ ರೂಟಲ್ಲಿ. ಗಿರಾಜ್ಞಾನ ಗೋತೀತಮೀಶಂ ಗಿರೀಶಂ ಕರಾಲಂ ಮಹಾಕಾಲ. ನೋಡ್ಬೋದು, ಇಲ್ಲಿ ನಾವು ರೈಟ್ ಸೈಡ್ ಹೋದರೆ ಮುದ್ದೇನಹಳ್ಳಿಗೆ ಹೋಗ್ತೀವಿ. ಮುದ್ದೇನಹಳ್ಳಿಯಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹುಟ್ಟಿ ಬೆಳೆದಿರುವಂಥ ಊರು. ನೀವು ನೋಡ್ಬೋದು ಮುಂದೆ ಇರೋದು ನಂದಿ ಟೆಂಪಲ್ ಅಂತ, ಬಟ್ ಅದಕ್ಕೆ ರಿಯಲ್ ಹೆಸರು ಬಂದುಬಿಟ್ಟು ಭೋಗನಂದೇಶ್ವರ ಟೆಂಪಲ್ ಅಂತ ಹೇಳ್ಬಿಟ್ಟು. ಇದು ಬಂದುಬಿಟ್ಟು 9ನೇ ಶತಮಾನದಲ್ಲಿ ಕಟ್ಟಡವಾಗಿದೆ. ನಲಂಬ ಡೈನಾಸಿಟಿ ಮತ್ತು ಗಂಗಾ, ಚೌಳ, ಹೊಯ್ಸಳ ಮತ್ತು ವಿಜಯನಗರ ಎಂಪೈರದಲ್ಲಿ ಸೆರೆಯಾಗಿದೆ ಇವೆಲ್ಲ. ಮನೋಭೂತ ಕೋಟಿ ಪ್ರಭಾಶ್ರೀ ಶರೀರಂ ಸ್ಫುರನ್ಮೌಲಿ ಕಲ್ಲೋಲಿನಿ ಚಾರುಗಂಗಾ. ಈಗ ನಾವು ಭೋಗನಂದೇಶ್ವರ ದೇವಸ್ಥಾನಕ್ಕೆ ಎಂಟ್ರಿ ಹೋಗ್ತಿದ್ದೀವಿ. ಒಳಗಡೆಗೆ ಅದರಲ್ಲಿ ಸುಮಾರು ಕಟ್ಟಡ ಕೈ ನಿರ್ಮಿತವಾಗಿದೆ, ಕಲ್ಲಲ್ಲಿ ಸುಮಾರು ಕಟ್ಟಿದವಾಗಿದೆ. ಚಲತ್ಕುಂಡಲಂ ಭ್ರೂಸುನೇತ್ರಂ ವಿಶಾಲಂ ಪ್ರಸನ್ನಾನನಂ ನೀಲಕಂಠಂ ದಯಾಲಂ ಮೃಗಾಧೀಶ ಚರ್ಮಾಂಬರಂ ಮುಂಡಮಾಲಂ. ನೋಡ್ಬೋದು ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ, ಮತ್ತು ಇದನ್ನು ಕೈಯಲ್ಲಿ ಕೆತ್ತಿದ್ದಾರಂತೆ ಆ ಕಾಲದಲ್ಲಿ 9ನೇ ಶತಮಾನದಲ್ಲಿ. ಪ್ರಚಂಡಂ ಪ್ರಕೃಷ್ಟಂ ಪ್ರಗಲ್ಭಂ ಪರೇಶಂ ಅಖಂಡಂ ಅಜಂ ಭಾನುಕೋಟಿ ಪ್ರಕಾಶಂ ತ್ರಯಶೂಲ ನಿರ್ಮೂಲನಂ ಶೂಲಪಾಣಿ. ಈ ಲಿಂಗ ಬಂದ್ಬಿಟ್ಟು ಅರುಣಾಚಲೇಶ್ವರ ಲಿಂಗ ಅಂತ ಹೇಳ್ಬಿಟ್ಟು ಇಲ್ಲಿ ಆವಾಗ 9ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ. ಕಲಾತೀತ ಕಲ್ಯಾಣ ಕಲ್ಪಾಂತಕಾರಿ. ನೀವು ನೋಡ್ಬೋದು, ಇದು ಕಲ್ಲಲ್ಲಿ ಕಟ್ಟಿರುವ ಛತ್ರಿ, ಮತ್ತು ಇದೆಲ್ಲ ಕೈಯಲ್ಲಿ ಸುಂದರವಾಗಿ ಕೆತ್ತಿರೋದು. ಸುಮಾರು ಜನ ಇಲ್ಲಿ ಬಂದು ವಿಸಿಟ್ ಮಾಡ್ತವ್ರೆ. ನೀವು ಬಂದುಬಿಟ್ಟು ಒಂದು ಸರ್ತಿ ವಿಸಿಟ್ ಮಾಡಿದ್ರೆ ಒಳ್ಳೆ ಫೀಲ್ ಸಿಗುತ್ತೆ, ಮತ್ತು ಒನ್ ಡೇ ಪೀಸ್ಫುಲ್ ಸಿಗುತ್ತೆ ಇಲ್ಲಿದ್ರೆ. ಸೊ ಈಗ ಬ್ಯಾಕ್ ಸೈಡ್ ಬರ್ತಿದ್ದೀವಿ ವ್ಯೂ ನೋಡೋಕ್ಕೆ. ಸುಮಾರು ಜನ ಟೂರಿಸ್ಟೆಲ್ಲ ಸುಮಾರು ಜನ ಬಂದಿದ್ದಾರೆ. ಈಗ ಸೆಲ್ಫೀಸ್ ಎಲ್ಲ ತಗೊತಾರೆ. ಇಲ್ಲಿ ಬ್ಯಾಕ್ ಸೈಡ್ ನೋಡೋಣ ಬನ್ನಿ ಒಂದ್ಸತಿ ವ್ಯೂ ನೋಡ್ಬೋದು. ಇದು ಮೈನ್ ಲಿಂಗ ಇರುತ್ತಲ್ಲ ಇಲ್ಲಿ ಕಲ್ಯಾಣ ಮಂಟಪ, ಮತ್ತು ಹತ್ತು ಕಡೆ ಅರುಣಾಚಲೇಶ್ವರ ಲಿಂಗ ಅಂತ ಹೇಳ್ಬಿಟ್ಟು. ಶಾಂತಿ ಸಂತಾಪನಾಶಂ ಪ್ರಸೀದ ಪ್ರಭೋ ಸರ್ವಭೂತಾಧಿವಾಸಂ. ಇದು ಬಂದ್ಬಿಟ್ಟು ಇಲ್ಲಿರುವ ಕಲ್ಯಾಣಿ. ಈಗ ದರ್ಶನ ಮತ್ತೆ ಅಷ್ಟು ಮುಗೀತು, ಈಗ ಆಚೆಗೆ ಹೋಗೋಣ ಬನ್ನಿ. ನ ಜಾನಾಮಿ ಯೋಗಂ ಜಪಂ ನೈವ ಪೂಜಾ ನ ತೋಹಂ. ಸುಮಾರು ಜನ ಇಲ್ಲೆಲ್ಲ ಟೂರಿಸ್ಟ್ ಎಲ್ಲ ಬಂದಿದ್ದಾರೆ ಈಗ ಇಲ್ಲಿ.
ಫ್ಯಾಮ್ಲಿ ಮೆಂಬರ್ಸ್ ಎಲ್ಲ ನೀವು ಬರ್ಬೋದು. ಇಲ್ಲಿ ಬೆಸ್ಟ್ ಸ್ಪಾಟು, ನೋಡೋಕ್ಕೆಲ್ಲ ಚೆನ್ನಾಗೈತೆ, ಮಕ್ಕಳೆಲ್ಲ ಆಟ ಆಡೋಕ್ಕೆ ಅಷ್ಟಿಲ್ಲ, ಬಟ್ ವ್ಯೂ ಚೆನ್ನಾಗೈತೆ, ಫೋಟೋಸ್ ತೊಗೋಬೋದು. ನೋಡಿ ಈಗಲೂ ನೋಡ್ಬೋದು ಸುಮಾರು ಜನ ಎಲ್ಲ ಕೂತಿದ್ದಾರೆ, ಊಟ ಮಾಡ್ತಿರ್ಬೇಕು ಮೇ ಬಿ ಸಮಥಿಂಗ್, ಅಲ್ಲೆಲ್ಲ ಇದ್ದಾರೆ. ವಿಸಿಟ್ ಮಾಡಿ ನೀವು ಒಂದು ಸತಿ, ಒಳ್ಳೆ ಪ್ಲೇಸ್ ನೋಡಿ, ವ್ಯೂ ಚೆನ್ನಾಗೈತೆ. ಸೊ ಈಗ ಇಲ್ಲಿ ದರ್ಶನ ಮುಗಿಯಿತು. ಈಗ ನಾವು ಹೋಗ್ತಿರೋದು ನಂದಿ ಬಸವಣ್ಣ ದೇವಸ್ಥಾನಕ್ಕೆ. ಪಕ್ಕದಲ್ಲೇ ಒಂದು ರೂಟ್ ಸಿಗುತ್ತೆ, ಆ ರೂಟಲ್ಲಿ ಮೇಳೆಗೆ ಬಂದರೆ ಅಲ್ಲಿ ಹೋಗ್ಬೋದು. ಪ್ರೆಸೆಂಟ್ ನೋಡ್ಬೋದು, ಇಲ್ಲಿ ಆಟ ಆಡೋಕ್ಕೆ ರೆಸಾರ್ಟ್ಸ್ ಐತೆ. ಅದರ ಫ್ಯಾಮ್ಲಿ ಬಂದರೆ ಬೇರೆ ಕಡೆಯಿಂದ ಸುಮಾರೆಲ್ಲ ಐತೆ, ಗೇಮ್ಸ್, ಅಡ್ವೆಂಚರಸ್ ಎಲ್ಲ ಐತೆ. ನೀವು ವಿಸಿಟ್ ಮಾಡಿ ಒಂದ್ಸತಿ, ಒಳ್ಳೆ ಪ್ಲೇಸ್. ಈಗ ನಾವು ಒಳಗಡೆ ಹೋಗೋಣ ನಂದಿ ಬಸವಣ್ಣ ದೇವಸ್ಥಾನಕ್ಕೆ. ನಿರಾಕಾರಮೋಂಕಾರ ಮೂಲಂ ತುರೀಯಂ ಗಿರಾಜ್ಞಾನಗೋತೀತಮೀಶಂ ಗಿರೀಶಂ ಕರಾಲಂ ಮಹಾಕಾಲ ಕಾಲಂ ಕೃಪಾಲಂ. ಇಲ್ಲಿರುವ ಬಸವಣ್ಣ ಪ್ರತ್ಯೇಕತೆ ಏನಂದರೆ ಇಯರ್ಲಿ 1 ಇಂಚ್ ಬೆಳೆಯುತ್ತಂತೆ. ಇದನ್ನು 4 ಬಾರಿ ಕಟ್ಟಿದ್ದಾರೆ. ಒನ್ಸ್ ಇದನ್ನು ಬಿಲ್ಟ್ ಮಾಡಿದಾಗ, ಇದು ಹೈಟ್ ಆದಾಗ ಅದನ್ನು ಮತ್ತೆ ಡಿಮಾಲಿಷ್ ಮಾಡಿಬಿಟ್ಟು ಮತ್ತೆ ಬಿಲ್ಡ್ ಮಾಡಿದ್ದಾರೆ. ಆ ಥರ 4 ಟೈಮ್ಸ್ ಆಗೈತೆ. ಈಗ ಇಯರ್ಲಿ ಮೇ ಬಿ ಇಯರ್ 1 ಇಂಚ್ ಬೆಳೆದಿರಬೇಕು. ಮತ್ತೆ ಇಲ್ಲೊಂದು ಹುಂಜ ಐತೆ. ಆ ಹುಂಜ ಯಾವತ್ತು ಕೂಗುತ್ತಂದರೆ ಆವಾಗ ಈ ಬಸವಣ್ಣ ಎದ್ದು ಯಾವಾಗ ಓಡ್ತಾರೆ ಅಂದರೆ ಆವಾಗ ನಮ್ಮ ಜಗತ್ತು ಮುಗಿಯುತ್ತೆ ಅಂತ ಹೇಳ್ಬಿಟ್ಟು ಪುರಾಣದಲ್ಲಿ ಹೇಳಿದ್ದಾರೆ. ಈಗಲೂ ಅದನ್ನು ನಂಬುತ್ತಾರೆ. ನೀವು ನೋಡ್ಬೋದು, ಇದೇ ಆ ಹುಂಜ. ಇದು ಯಾವಾಗ ಕೂಗುತ್ತೋ ಅವಾಗ ಬಸವಣ್ಣ ಎದ್ದು ಓಡ್ತಾರೆ, ಅವಾಗ ಜಗತ್ತೇ ಎಂಡ್. ಸೊ ಈಗ ನಂದಿ ಬಸವಣ್ಣ ಮುಗೀತೀಗ. ಈಗ ಹೋಗೋದು ಈಶಾ ಫೌಂಡೇಶನ್ ಕಡೆಗೆ. ಈಗ ಹೋಗ್ತಾ ಇದ್ದೀವಿ. ಮಂಡಲಂ ಭ್ರೂಸುನೇತ್ರಂ ವಿಶಾಲಂ ಪ್ರಸನ್ನಾನನಂ ನೀಲಕಂಠಂ ದಯಾಲಂ ಮೃಗಾಧೀಶ ಚರ್ಮಾಂಬರಂ ಮುಂಡಮಾಲಂ ಪ್ರಿಯಂ ಶಂಕರಂ ಸರ್ವನಾಥಂ ಭಜ. ಈಗ ನಾವು ಹೈವೇಯಿಂದ ಒಳಗಡೆ ಹೋಗ್ತಾ ಇದ್ವಿ ಈಶಾ ಫೌಂಡೇಶನ್ಗೆ. ನೋಡ್ಬೋದು, ನಾವು ಸ್ಟಾರ್ಟಿಂಗಲ್ಲಿ ಬಂದಾಗ ಇಷ್ಟೊಂದು ಅಪ್ಗ್ರೇಡ್ ಇರಲಿಲ್ಲ, ಯಾವುದೋ ಒಂದು ಅಂಗಡಿ ಇಲ್ಲ, ಏನೂ ಇಲ್ಲ. ಈಗ ಬಟ್ ಈಗ ನೋಡಿದ್ರೆ ಸುಮಾರೆಲ್ಲ ಅಂಗಡಿ ಎಲ್ಲ ಬಂದೈತೆ, ಒಳ್ಳೆ ಟೂರಿಸ್ಟ್ ಸ್ಪಾಟ್ ಆಗ್ಬಿಟ್ಟೈತೆ. ಅಖಂಡಂ ಅಜಂ ಭಾನುಕೋಟಿ ಪ್ರಕಾಶಂ ತ್ರಯಶೂಲ ನಿರ್ಮೂಲನಂ ಶೂಲಪಾಣಿಂ ಭಜೇಹಂ ಭವ. ಸೊ ಈಗ ನಾವು ಎಂಟ್ರಿ ಆಗ್ತಿದ್ದೀವಿ ಈಶಾ ಫೌಂಡೇಶನ್ಗೆ, ಆದಿಯೋಗಿ ಸ್ಟ್ಯಾಚುಗೆ. ಈಗ ನೋಡ್ಬೋದು ಬೋರ್ಡೆಲ್ಲ ಹಾಕಿದ್ದಾರೆ, ಇಲ್ಲೆಲ್ಲ ಹೋಟೆಲೆಲ್ಲ ಕಟ್ಟಿದ್ದಾರೆ. ಫಸ್ಟ್ ಇವೆಲ್ಲ ಇರಲಿಲ್ಲ ನಾನು ಬಂದಾಗ. ಈಗ ಪ್ರೆಸೆಂಟ್ ಇದೆಲ್ಲ ಐತೆ ನೋಡ್ಬೋದು. ಸುಮಾರು ಜನ ಬರ್ತಾವ್ರೆ, ಹಬ್ಬ ಅಲ್ಲ ನೆನ್ನೆ ಸದಾ ಸಜ್ಜನಾನಂದದಾತಾ ಪುರಾರಿ ಚಿದಾನಂದ ಸಂದೋಹ ಮೋಹಾಪಹಾರಿ ಪ್ರಸೀದ ಪ್ರಸೀದ ಪ್ರಭೋ ಮನ್ಮಥಾರಿ. ಟಿಕೆಟ್ ತೊಗೊಂಡು ಪಾರ್ಕಿಂಗಿಂದು ಈಗ ಪಾರ್ಕಿಂಗ್ ಮಾಡಿ ಹೋಗೋಣ ಬನ್ನಿ. ನೋಡ್ಬೋದು, ಇದು ತ್ರಿಶೂಲ ಚೆನ್ನಾಗೈತೆ. ಇದು ಸೈಡ್ ವ್ಯೂ ಆದಿಯೋಗಿ ಚೆನ್ನಾಗೈತೆ. ನೋಡ್ಬೋದು, ಸುಮಾರು ಜನ ಬಂದಿದ್ದಾರೆ ಈ ಪ್ಲೇಸ್ ನೋಡೋಕ್ಕೆ. ಪೀಸ್ಫುಲ್ ಆಗಿರುತ್ತೆ ಇಲ್ಲಿ. ಪ್ರಸೀದ ಪ್ರಭು ಸರ್ವಭೂತಾಧಿವಾಸಂ
ನೋಡ್ಬೋದು ಆದಿಯೋಗಿ ಸ್ಟ್ಯಾಚು. ಇಲ್ಲಿ ಎಷ್ಟು ನೆಮ್ಮದಿ ಇರುತ್ತೆ ಅಂದರೆ ನಿಮ್ಮ ಟೆನ್ಷನ್ಸ್ ಮತ್ತು ಬೇರೆ ಏನಾದರೂ ಇದ್ದರೆ ಅಷ್ಟು ಕಳೆದೋಗುತ್ತೆ. ಇಲ್ಲಿ ಸುಮಾರು ಜನ ಬಂದುಬಿಟ್ಟು ಇಲ್ಲಿ ವಿಸಿಟ್ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾರೆ. दुःखौ गतातप्यमानम् प्रभो पाहि आपन्नमामीश शम्भो. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಲ್ ಸಿಗೋಣ. ಅಂಟಿಲ್ ದೆನ್ ಬಾಯ್. ಎಲ್ಲರಿಗೂ ಶುಭವಾಗಲಿ.